ಅನ್ನುವಂಥದ್ದನ್ನು ಅನೇಕರು ಕೇಳಿದರು. ಇವತ್ತು ಸರ್ ವಿಶ್ವೇಶ್ವರಯ್ಯನವರು ತಾವು ಸಾಕ್ಷ್ಯಚಿತ್ರವನ್ನು ನೋಡಿದರು. 6 ಮೀಟರ್ ಗಿಡ ಇಲ್ಲ ಅನ್ನುವ ಹಾಗೆ ಅವರು ಮುಟ್ಟದೇ ಇರ್ತಕ್ಕಂಥ ಕ್ಷೇತ್ರಗಳೇ ಇಲ್ಲ. ಕರ್ನಾಟಕದಲ್ಲಿ ಕೈಗಾರೀಕರಣ ಆಗೋದಕ್ಕೆ ಮೂಲಭೂತ ಕಾರಣೀಕರ್ತರು ಅಂದರೆ ಸರ್ ವಿಶ್ವೇಶ್ವರಯ್ಯನವರು. ಕೈಗಾರಿಕೆಗಳ ಒಕ್ಕೂಟ ಇವತ್ತು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕೆಯ ಮಹಾಸಂಸ್ಥೆ FKCCI ಇದೆಯಲ್ಲ, ಅದರ ಸಂಸ್ಥಾಪಕರು ಸರ್ ವಿಶ್ವೇಶ್ವರಯ್ಯನವರು. ಹಾಗಾಗಿ ಆ ಸಂಸ್ಥಾಪಕರ ಅಧ್ಯಕ್ಷರನ್ನು ಇವತ್ತು ಸಾಂಕೇತಿಕವಾಗಿ ಈ ಸಂದರ್ಭದಲ್ಲಿ ಕರೆದು ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದಂತಹ ಆ ಸಂಸ್ಥೆಗೆ ನಾವು ಗೌರವವನ್ನು ಸೂಚಿಸ್ತಕ್ಕಂಥ ಕೆಲಸಕ್ಕೋಸ್ಕರವಾಗಿ ನಾವು ನಮ್ಮ ರಮೇಶ್ ಚಂದ್ರ ಲಹೋಟಿಯವರನ್ನ ವಿಶೇಷವಾಗಿ ಆಹ್ವಾನಿಸಿದಾಗ ಭಾಳ ಸಂತೋಷದಿಂದ, ನಮ್ಮ ಸಂಸ್ಥೆ ನಿಮ್ಮ ಸಂಸ್ಥೆ ಎರಡೂ ಒಂದೇ ಸಂಸ್ಥೆ, ಹಾಗಾಗಿ ನೀವು ಯಾವಾಗ ಕರೆದೂ ಬರ್ತೀವಿ, ಅದೇ ಥರ ನಾವು ಕರೆದಾಗಲೂ ನೀವು ಬರಬೇಕು ಅನ್ನುವಂಥ ಪರಸ್ಪರವಾಗಿರ್ತಕ್ಕಂಥ ಗೌರವದಿಂದ ನಮ್ಮ ಈ ಆಹ್ವಾನಕ್ಕೆ ಹೋಗೊಟ್ಟು ಬಂದಿದ್ದಾರೆ. ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ರಮೇಶ್ ಚಂದ್ರ ಲಹೋಟಿಯವರಿಗೆ ಗೌರವದ ಸ್ವಾಗತವನ್ನು ಕೋರ್ತಾ, ಭಾಳ ಹೇಗೆ ಒಬ್ಬ ಮನುಷ್ಯನ ಜೀವನದಲ್ಲಿ ಹೇಗೆ ಬದಲಾವಣೆಗಳು ಯಾವುದೋ ಒಂದು ಚಿಕ್ಕ ಘಟನೆಗಳಿಂದ ಆಗತ್ತೆ ಅನ್ನೋದಕ್ಕೆ ಬಾಲ ವಿಶ್ವೇಶ್ವರ, ತುಂಟ ವಿಶ್ವೇಶ್ವರ, ಬುದ್ಧಿವಂತ, ಬಡತನದ ಬೇಗೆಯಿಂದ ಬಂದಿರತಕ್ಕಂಥವನು. ನೀವು ಬಡತನವನ್ನು ಏನಾದರೂ ನೀವು ನೋಡಬೇಕು, ಯಾರು ಅನುಭವಿಸಬೇಕು ಅನ್ನುವಂಥದ್ದನ್ನು ತಿಳ್ಕೋಬೇಕು ಅಂದರೆ 2 ಕನ್ನಡಿಗರನ್ನು ನೀವು ಜ್ಞಾಪಿಸ್ಕೊಳ್ಳಿ. ಬಡತನದ ಬೇಗೆಯಿಂದ ಬೆಂದಂತಹ ಬೇಂದ್ರೆ, ಇನ್ನೊಂದು ಕಡೆ ಮನೆಯಲ್ಲಿ ದೀಪ ಇಲ್ಲದೆ ದಾರಿಯಲ್ಲಿರ್ತಕ್ಕಂತಹ ದೀಪದ ಕೆಳಗೆ ಓದಿ ರ್ಯಾಂಕನ್ನು ಪಡೆದಿರ್ತಕ್ಕಂಥ ಸರ್ ವಿಶ್ವೇಶ್ವರಯ್ಯ. ಚಿಕ್ಕ, ಯಾಕೆಂದರೆ ಇದು ಯಾರು ಬಡತನವನ್ನು ಅನುಭವಿಸುತ್ತಾರೆ ಅವರಿಗೆ ಜೀವನದ ಮೌಲ್ಯಗಳು ಗೊತ್ತಿರುತ್ತೆ, ಮಾನವೀಯ ಮೌಲ್ಯಗಳು ಗೊತ್ತಿರುತ್ತೆ ಅಂತ. ಬಡತನದಲ್ಲಿದ್ರೂ ಸಹಿತ ಮೌಲ್ಯಗಳನ್ನು ಅವರು ಬಲಿ ಕೊಡಲಿಲ್ಲ ಅನ್ನುವಂಥದ್ದು. ಸರ್ ವಿಶ್ವೇಶ್ವರಯ್ಯನವರು ಒಂದು ದಿನ ಅವರ ಗುರುಗಳ ಮನೆಗೆ ಹೋಗ್ತಾರೆ. ನಾನು ಅವ್ರ ಗುರುಗಳ ಹೆಸರನ್ನು ನಾನು ಗೊತ್ತಿದ್ರು ನಾನು ಹೇಳೋದಿಲ್ಲ, ಯಾಕಂದರೆ ನೀವೇ ಅದನ್ನು ಹುಡುಕಬೇಕು ಅನ್ನುವಂಥ. ಪುಟ್ಟ ವಿಶ್ವೇಶ್ವರ, ಬಾಲ ವಿಶ್ವೇಶ್ವರ, ತುಂಟ ವಿಶ್ವೇಶ್ವರ ಮನೆಗೆ ಹೋದಾಗ ಗುರುಗಳು ಭಾಳ ಸಂತೋಷ ಪಡ್ತಾರೆ. ಸಂತೋಷಪಟ್ಟು ಅವ್ರ ಹೆಂಡತಿಗೆ ಹೇಳ್ತಾರೆ, ನೋಡು ಚಿಕ್ಕ ಬಾಲ ವಿಶ್ವೇಶ್ವರ ಬಂದಿದ್ದಾನೆ, ಅವನಿಗೆ ಏನಾದರೂ ತಿನ್ನೋದಕ್ಕೆ ಕೊಡುವಂದಾಗ ನಮಗೆ ಗೊತ್ತಿದೆ, ಆಗ ಕೋಲಾರ ಜಿಲ್ಲೆ, ಈಗ ಚಿಕ್ಕಬಳ್ಳಾಪುರದ ಜಿಲ್ಲೆ. ಕೆಲವು ವಿಚಾರಗಳನ್ನು ನಾನು ಬೇಕಂತಲೇ ಹೇಳೋದಿಲ್ಲ, ಯಾತಕ್ಕಂದರೆ ನೀವು ಅಧ್ಯಯನವನ್ನು ಮಾಡಿ ಅಂತ. ಯಾವುದು ಪ್ರಾಥಮಿಕ ಶಾಲೆ ಓದಿದ್ದಾರೆ ಅಂತ ನಾನು ಹೇಳೋದಿಲ್ಲ, ನೀವೇ ತಿಳ್ಕೊಳ್ಳಿ, ಓದಿ ಅವರ ಬಗ್ಗೆ. ಆಗ ಅವರ ಹೆಂಡತಿ, ವಿಶ್ವೇಶ್ವರಯ್ಯನವರ ಹೆಂಡತಿ, ಇವರು ಗುರುಗಳ ಹೆಂಡತಿ, ರಾಗಿ ಹಿಟ್ಟನ್ನು ತಂದು ಕೊಡ್ತಾರೆ. ಆ ರಾಗಿ ಹಿಟ್ಟನ್ನು ಕೊಟ್ಟಾಗ ವಿಶ್ವೇಶ್ವರಯ್ಯ ಅದನ್ನು ಗಬಕ್ ಅಂತ ಬಾಯಿಗೆ ಹಾಕೊಂಡ್ಬಿಡ್ತಾನೆ. ಚಿಕ್ಕ ಹುಡುಗರು ತಾನೆ, ನೀವು ಚಾಕ್ಲೇಟ್ ಕೊಟ್ಟರೆ ಗಬಕ್ ಅಂತ ಹಾಕೋತಾರೆ, ಪೇಪರ್ ನೋಟ್ ಕೊಟ್ಟರೆ ಗಬಕ್ ಅಂತ ಕೊಡ್ತಾರೆ, ನೀವು 1 ಅಲ್ಲ 4 ಕೊಟ್ಟರು 4ಕ್ಕೂ ಗಬಕ್ ಅಂತ ಕೊಡ್ತಾರೆ. ನಾವು ಸಹಿತ ಅದೇ ಮಾಡಿದ್ದೀವಿ, ನೀವು ಸಹಿತ ಅದೇ ಮಾಡಿದ್ದೀರಿ ಅಂತ ಹಾಕೊಂಡ ತಕ್ಷಣ ಗಂಟ್ಲಿಗೆ ಸಿಗಾಕೊಂಡು ಕೆಮ್ಮು ಬರೋದಕ್ಕೆ ಪ್ರಾರಂಭ ಆದಾಗ ಕೆಮ್ಮಿ ಗುರುಗಳ ಹತ್ರ ಹೇಳ್ತಾನೆ, 1 ಲೋಟ ನೀರು ಕುಡಿಯ. ಗುರುಗಳವರ ಹೆಂಡತಿಗೆ ಹೇಳ್ತಾರೆ, ಮನೆಯಲ್ಲಿ ನೀರು ಇರೋದಿಲ್ಲ, ಪಕ್ಕದ ಮನೆಗೆ ಹೋಗಿ ನೀರು ತೆಗೆದುಕೊಂಡು ಬರಬೇಕಾದ್ರೆ 15 ನಿಮಿಷ ಆಗತ್ತೆ. ಕೆಮ್ಮಿ 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 ಸುಸ್ತಾಗಿ ಕೆಳಗೆ ಕೂತ್ಕೊಂಡ್ಬಿಡ್ತಾನೆ ಬಾಲ ವಿಶ್ವೇಶ್ವರ. ಆಗ ಅವರ ಹೆಂಡತಿ ಗುರುಗಳಿಗೆ ತಂದು ಕೊಟ್ಟು, ಗುರುಗಳು ಅವನಿಗೆ ಕೊಟ್ಟು ನೀರು ಕುಡಿದ ಮೇಲೆ ಅವನಿಗೆ ಸ್ವಲ್ಪ ಸಾಂತ್ವನ ಆದಮೇಲೆ ಗುರುಗಳು ಹೇಳ್ತಾರೆ, ನೋಡೋ ವಿಶ್ವೇಶ್ವರ, ನನ್ನ ಹೆಂಡತಿ 1 ಲೋಟ ನೀರಕ್ಕೆ ಎಷ್ಟು ಕಷ್ಟಪಡ್ತೀನಿ, ನೀನು ಬುದ್ಧಿವಂತ, ನೀನು ಮುಂದೆ ದೊಡ್ಡ ಇಂಜಿನಿಯರ್ ಆಗಿ ಕರ್ನಾಟಕದ ದಾಹವನ್ನು ದೂರ ಮಾಡ್ತಕ್ಕಂಥ ಇಂಜಿನಿಯರ್ ಆಗಬೇಕು ಅಂತ ಹೇಳಿದಾಗ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಳ್ತಾರೆ. ಕನ್ನಂಬಾಡಿ ಕಟ್ಟೆ ಕಟ್ಟದ ಮೇಲೆ ಭಾರತ ರತ್ನ ಬಂದಾಗ
ಒಬ್ಬ ಒಬ್ಬ ಪತ್ರಿಕಾ ವರದಿಗಾರ ಕೇಳ್ತಾನೆ, ನಿಮಗೆ ಇಂಜಿನಿಯರ್ ಆಗಬೇಕು ಅನ್ನುವಂಥದ್ದಾಗಲಿ, ಇವತ್ತು ಭಾರತ ರತ್ನ ಬಂದಾಗ ನೀವು ಯಾರನ್ನ ಜ್ಞಾಪಿಸ್ಕೊಳ್ತೀರಿ ಅಂತಂದಾಗ ನಿಸ್ಸಂಕೋಚವಾಗಿ ನಿಸ್ಸಂದೇಹವಾಗಿ ಯಾವುದೇ ಯೋಚನೆ ಇಲ್ಲದೆ ನಾನು ಯಾರನ್ನಾರು ಜ್ಞಾಪಿಸ್ಕೋಬೇಕು ಅಂದರೆ ನನ್ನ ಪ್ರಾಥಮಿಕ ಶಾಲೆಯ ಶಿಕ್ಷಕ ಅಂತ ಆ ಘಟನೆಯನ್ನು ಹೇಳ್ತಾರೆ. ಹಾಗಾಗಿ ಅಂತಹ ಘಟನೆ, ಅಂತಹ ಗುರು, ನನಗನ್ಸೋ ಮಟ್ಟಿಗೆ ಅಂಥ ಪ್ರಾಥಮಿಕ ಶಾಲೆಯ ಶಿಕ್ಷಕ ಆ ಘಟನೆ ಆಗದಿರಲಿಲ್ಲ ಅಂದರೆ ನನಗನ್ಸೋ ಮಟ್ಟಿಗೆ ವಿಶ್ವೇಶ್ವರಯ್ಯನವರು ಸರ್ ವಿಶ್ವೇಶ್ವರಯ್ಯವರು ಆಗ್ತಾಯಿದ್ರು ಇಲ್ವೋ ಅನ್ನೋಂಥದ್ದು. ಇಂತಹ ಘಟನೆಗಳು ಅನೇಕ. ನೀವು ವಿಶ್ವೇಶ್ವರಯ್ಯನವರ ಜೀವನವನ್ನು ತಿಳಿಬೇಕಾದ್ರೆ ಅವರ ಪುಸ್ತಕಗಳನ್ನು ಓದಿ, ಅವರ ಜೀವನದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು. ನಾನು 2 ಮಾತ್ರ ಘಟನೆಗಳನ್ನು ಹೇಳಿ ಪ್ರಾರಂಭ ಬುದ್ಧಿಯ ಸಂಸ್ಥೆ. ವಿಶ್ವೇಶ್ವರಯ್ಯನವರು ಮುಖ್ಯ ಇಂಜಿನಿಯರ್ ಆಗಿರ್ತಾರೆ. ಅವರ ಶಿಫಾರಸಿನ ಪರವಾಗಿ, ವಿದ್ಯಾಕ್ಷೇತ್ರದಲ್ಲಿರ್ತಕ್ಕಂಥ ಶಿಫಾರಸಿನ ಪರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು, ಅಂದರೆ ಕನ್ನಡದ ಅಕಾಡೆಮಿ ಮತ್ತು ಮೈಸೂರು ವಿಶ್ವವಿದ್ಯಾಲಯ ಇದನ್ನು ಪ್ರಾರಂಭ ಮಾಡಬೇಕು ಅಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಅದಕ್ಕೆ ಹೋಗ್ತಾರೆ. ಆದರೆ ನೋಡಿ ಎಂತಹ ದೈವ ಸಂಕಲ್ಪ. ಯಾರು ಶಿಫಾರಸನ್ನು ಮಾಡಿದ್ರು, ಯಾವಾಗ ಅವರು ಅನುಷ್ಠಾನಕ್ಕೆ ತರ್ತಕ್ಕಂಥ ಸಂದರ್ಭದಲ್ಲಿ ದಿವಾನರಾಗ್ತಾರೆ. ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದಾಗ ಸರ್ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾರೆ. ದಿವಾನರಾಗೋಕ್ಕಿಂತ ಮುಂಚೆ ಅವರಿಗೆ ಮಹಾರಾಜರು, ತಮಗೂ ಗೊತ್ತಿದೆ, ಆ ಘಟನೆ ಗೊತ್ತಿದೆ, ಆದರೂ ಸಹಿತ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕು. ಅನೇಕರಿಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು. ಯಾರಾದರಿಗೂ ಇವತ್ತು ಮಹಾರಾಜರು ಅಥವಾ ನಾಳೆ ನಿಮಗೆ ಗವರ್ನರ್ ಕರೆದ್ಬಿಟ್ಟು ನೀನು ಮುಖ್ಯಮಂತ್ರಿ ಆಗುವಂತಂದ್ರೆ 1 ವಾರ ಅಥವಾ 15 ದಿನ ತಗೊಳ್ತೀರ ನೀವು. ಅವತ್ತು ಅದು ಅಮಾವಾಸ್ಯನೇ ಇರಲಿ, ಎಂಥದೇ ಇರಲಿ, ಕಾಲ ಏನಾದರೂ ಇರಲಿ, ಹೋಗಿ ಮೊದಲ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಆದರೆ ವಿಶ್ವೇಶ್ವರಯ್ಯನವರು ಸ್ವಲ್ಪ ಸಮಯ ಕೊಡಿ ಅಂತ ಹೇಳ್ತಾರೆ. ಮಹಾರಾಜರಿಗೆ ಆಶ್ಚರ್ಯ ಆಗುತ್ತೆ. ಯಾಕೆ? ಇಲ್ಲ, ದಯವಿಟ್ಟು ಸಮಯ ಕೊಡಿ, ಆಯಿತು ಅಂತ ಹೇಳ್ತಾರೆ. ತಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ಒಂದು ಸಭೆ ಕರೀತಾರೆ. ಸಭೆ ಕರೆದು ಚರ್ಚೆಯನ್ನು ಮಾಡ್ತಾರೆ. ನನಗೆ ಮಹಾರಾಜರು ದಿವಾನಗಿರಿಯನ್ನು ಕೊಟ್ಟಿದ್ದಾರೆ, ಅದನ್ನು ಒಪ್ಕೊಳ್ಬೇಕೋ ಬೇಡವೋ ಅನ್ನೋದನ್ನು ನಿಮ್ಮ ಕುಟುಂಬದ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ತಾಯಿ ಸಹಿತ ಆ ಸಂದರ್ಭದಲ್ಲಿ ಇರ್ತಾರೆ ಅನ್ನುವಂಥ. ಆಗ ಎಲ್ಲರೂ ನಗ್ತಾರೆ. ಏನಪ್ಪ ನಮ್ಮನ್ನು ಕೇಳ್ಬಿಟ್ಟು ನಿಮ್ಗೆ ಮಾಡ್ಬೇಕಂತ? ಅಲ್ಲ, ನಿಮ್ಮನ್ನು ಕೇಳ್ಬಿಟ್ಟೆ ಮಾಡಬೇಕು, ಕೇಳಿದಾದ್ಮೇಲೆ ನಾನು ನಿಮಗೆ ಹೇಳಬೇಕು ಅಂತ ಹೇಳ್ತಾರೆ. ಏನು ಅಂದಾಗ, ತಾಯಿಯ ಸಮೇತವಾಗಿ ಯಾರೂ ಸಹಿತ ನನ್ನ ಹೆಸರನ್ನು ಆಡಳಿತದಲ್ಲಿ ದುರುಪಯೋಗ ಮಾಡ್ಕೋಬಾರ್ದು, ಹೇಳಬಾರ್ದು. ನನ್ನ ಸಂಬಂಧಿಗಳು ಅಂತ ಕಚೇರಿಗಳಲ್ಲಿ ಹೋಗಿ ಕೆಲಸವನ್ನು ಮಾಡಿಸ್ಕೋಬಾರ್ದು. ನೀವು ಇದಕ್ಕೆ ಒಪ್ಪಿದರೆ ನಾನು ದಿವಾನಗಿರಿಯನ್ನು ಒಪ್ಕೊಳ್ತೀನಿ, ಇಲ್ವರ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ಇದು ಸಾಧ್ಯನಾ? ಸಾಧ್ಯ ಇದೆ ಇವತ್ತು? ನಾವು ಯಾವ ನೆಲದಲ್ಲಿ ಇವತ್ತು ನೋಡ್ತಾ ಇದ್ದೇವೆ, ಎಂತೆಂಥ ಘಟನೆಗಳು ನಡೀತಾ ಇದೆ ಅನ್ನುವಂಥದ್ದು. ಇದೇ ನೆಲದಲ್ಲಿ ಇಂತಹ ಮೌಲ್ಯಗಳನ್ನು ಬಿತ್ತಿರ್ತಕ್ಕಂಥ, ಇದೇ ನೆಲದಲ್ಲಿ ನಡೆದಾಡ್ತಕ್ಕಂಥ ವಿಶ್ವೇಶ್ವರಯ್ಯನವರ ನಾವು ನಡೆದಿರ್ತಕ್ಕಂಥ ನೆಲದಲ್ಲಿ, ಅದರಲ್ಲೂ ಸಹಿತ ಈ ಭೂಮಿ ಇದೆಯಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಈ ಸ್ಥಳದಲ್ಲಿ ಅನೇಕ ಮಹನೀಯರು ಮಾಡಿ ಪವಿತ್ರಗೊಳಿಸಿರ್ತಕ್ಕಂಥ. ಹಾಗಾಗಿ ನಾವೆಲ್ಲರೂ ಸಹಿತ ಪುಣ್ಯವನ್ನು. ಕರ್ನಾಟಕದಲ್ಲಿ ಏನು ಅನಿಷ್ಟಗಳಿದೆ, ಆ ಅನಿಷ್ಟಗಳಿಗೆ ಪರಿಹಾರ ಅಂದರೆ ಶಿಕ್ಷಣ ಬಿಟ್ಟರೆ ಯಾವುದೂ ಇಲ್ಲ, ವಿದ್ಯೆ ಇದ್ದರೆ ಯಾವುದೂ ಇಲ್ಲ ಅಂತ ಹೇಳಿರ್ತಕ್ಕಂಥವರು, ಪ್ರತಿಪಾದನೆಯನ್ನು ಮಾಡಿರ್ತಕ್ಕಂಥವರು ಭಾರತದ ಮಟ್ಟದಲ್ಲಿ ಅಂದರೆ ಸ್ವಾಮಿ ವಿವೇಕಾನಂದರು, ಕರ್ನಾಟಕದ ಮಟ್ಟದಲ್ಲಿ ಬಂದರೆ ಸರ್ ವಿಶ್ವೇಶ್ವರಯ್ಯನವರು. ಫಾರ್ ಆಲ್ ದ ಇಲ್ಸ್ that India is suffering, whether it is the spiritual ill, economic ill, mental ill, the remedy is education ಅಂತ ಸ್ವಾಮಿ ವಿವೇಕಾನಂದ ಬಹಳ ಸ್ಪಷ್ಟವಾಗಿ ಹೇಳಿದ್ರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಅನಿಷ್ಟಗಳಿಗೆ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅನಿಷ್ಟಗಳಿಗೆ ಅದಕ್ಕೆ ಪರಿಹಾರ ಅಂದರೆ ಶಿಕ್ಷಣ ಮಾತ್ರ, ವಿದ್ಯೆ ಮಾತ್ರ ಅನ್ನುವಂಥದ್ದನ್ನು
ನಮ್ಮ ವಿಶ್ವೇಶ್ವರಯ್ಯನವರು ಅದಕ್ಕೋಸ್ಕರವಾಗಿ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟಿದ್ದರು. 100ನೇ ವರ್ಷ ಅವರಿಗೆ ಭಾರತ ರತ್ನ ಬಂದ ಮೇಲೆ ಶತಮಾನೋತ್ಸವದ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಯಾವಾಗಿನ ಕಾಲದಲ್ಲಿ ಅನ್ಕ್ವಶ್ಚನೇಬಲ್ ಪ್ರಶ್ನಾತೀರ್ಥವಾಗಿರ್ತಕ್ಕಂಥ ಪ್ರಧಾನಿ ಅಂದರೆ ನೆಹರು ಅವರು ಬಂದಾಗ, ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಭೇಟಿಯಾಗಿ ಬಂದಾಗ ಅವರು ಕೋಟಿನ ಗುಂಡಿ ಬಿಚ್ಚೋದಾಗ 100 ವರ್ಷದ ಆ ಸರ್ ಎಂ ವಿಶ್ವೇಶ್ವರಯ್ಯನವರು ಅದನ್ನು ನೋಡಿ ನೆಹರು ಅಂತ ಪ್ರಶ್ನಾತೀತವಾಗಿರ್ತಕ್ಕಂಥ ಪ್ರಧಾನಿಗೆ ಬಟನ್ಸ್ ಹಾಕೊಂಡಿಲ್ಲ, ಸರಿಯಾಗಿ ಹಾಕೊಂಡು ಬನ್ನಿ ಅಂತ ಹೇಳಿದ್ರು. ಇದು ಶಿಸ್ತು. ಅವರನ್ನು ನೀವು ಯಾವತ್ತಾದರೂ ಅವರ ಮೈಸೂರು ಪೇಟ ಇಲ್ಲದೆ ನೋಡಿದ್ದೀರ? ನೀವು ಮನೆಯಲ್ಲಿ ಇರಬೇಕಾದ್ರೆ ನೀವು ಅವರ ಚಿತ್ರವನ್ನು ನೋಡಿದಾಗ ಸಿಗಬಹುದು. ಅವರ ಅಧಿಕೃತವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಅಂತಂದರೆ ಅವರ ಶಿಸ್ತನ್ನು ನೋಡೋದಕ್ಕೇ ಅನೇಕ ಜನ ಬರ್ತಾ ಇದ್ರು ಅನ್ನೋಂಥದ್ದು. ಅವರಿಂದ ಕಲಿಬೇಕಾಗಿರ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆಗಳು ಬರಬೇಕು, ನಾವು ಸಹಿತ ಏನಾದರೂ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು ಅಂತಂದರೆ ನಮಗೆ ಸ್ಫೂರ್ತಿ ಅಂದರೆ ಸರ್ ವಿಶ್ವೇಶ್ವರಯ್ಯನವರು. ಇಂತಹ ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬದ ದಿನ ನಮ್ಮ ಸಾಹಿತ್ಯ ಪರಿಷತ್ತಿಗೆ